ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ದಿವಾಲಿ ಥರ್ಡ್ ಡೇ ಆಯಿತಾ. ದಿವಾಲಿ ತುಂಬಾ ಒಂದು ವಿಚಿತ್ರ ಥರ ಆಗೋಯಿತು, ಯಾಕಂದರೆ ಕೋಲ್ಡ್ ಫೀವರ್ ಎಲ್ಲ ಇತ್ತು. ಸೊ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಟುಡೇ ವಿ ಆರ್ ಗೋಯಿಂಗ್ ಟು ಪಾಂಡಿಚೇರಿ. ಸೊ ಬುಕ್ಕಿಂಗ್ ಎಲ್ಲ ಆಗಿದೆ ಆ್ಯಂಡ್ ವಿ ಆರ್ ವೆರಿ ಲೇಟ್, ತುಂಬಾ ಲೇಟ್ ಆಗಿದ್ದೀವಿ. 11 o'clock ಚೆಕ್-ಇನ್ ಇದೆ. ಬಟ್ ಇನ್ನೂ ಮನೆಯಲ್ಲಿ ಟೈಮ್ ನೋಡ್ಬೋದು. ಸೊ ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ. ಬಟ್ ವಿ ಆರ್ ಫೈನಲಿ ರೆಡಿ ಆ್ಯಂಡ್ ಇಷ್ಟೊಂದು ಲಗೇಜ್ ಇದೆ. ಎಸ್, ಆ್ಯಂಡ್ ವಿ ಆರ್ ಗೋಯಿಂಗ್. ಸೊ ಲೆಟ್ಸ್ ಗೋ. ಓ ಮೈ ಗಾಡ್, ಇನ್ನೂ ಪಾರ್ಕಿಂಗಲ್ಲೇ ಇದ್ದೀವಿ. ತುಂಬಾ ಲೇಟ್ ಆಯಿತು, ತುಂಬಾ ಲೇಟ್ ಇದ್ದೀವಿ. ಶ್ರೀ ಸೇ ಸಮಥಿಂಗ್. See you in Pondi. ಪಾಂಡಿ ಅಲ್ಲ, ಆರೋವಿಲ್. Yes, Auroville. ಅದು ಎಲ್ಲಿ ಹೋಗ್ತಾ ಇದ್ದೀವಿ? ಪಾಂಡಿಚೇರಿ, ಪಾಂಡಿವಿಲ್ ಅಂತೆ. ಸೊ ತುಂಬ ಲೇಟ್ ಆಗಿದೆ. ನಾವು ಈಗ ಹೊರಟಿರೋ ಟೈಮ್ ಬಂದುಬಿಟ್ಟು 11:15. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? Around 5:30. ಅಯ್ಯೋ, ಎಲ್ಲಿ ರೀಚ್ ಆದ್ವಿ ನಾವು? We are near Krishnagiri, almost there. ಕನ್ನಡದಲ್ಲಿ ಮಾತಾಡೋದು. ನಾವು ಈಗ ಕೃಷ್ಣಗಿರಿ ಹತ್ರ ಇದ್ದೀವಿ. ಅಲ್ಲಿ ಬೇಡ, ಬಚ್ಚಿತ್ತೆ. ಕೃಷ್ಣಗಿರಿ ಅಲ್ಲಿ ಹಂಗೆ ನೇಮು ಹಂಗೆ ತಾನೆ, ಗಿರಿ. ಇಟ್ ಇಸ್ ಫುಲ್ ಆಫ್ ಮೌಂಟೇನ್ಸ್ ಹಿಯರ್. ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಡ್ಯಾಮ್ ಇದೆ ಅಲ್ಲಿ ಒಳಗೆ. ಹೌದಾ? ಹೌದು. ಮತ್ತೆ ಕೃಷ್ಣಗಿರಿಯಿಂದ ಒಂದು 3.5 hours ಅಷ್ಟೇ ಆರೋವಿಲ್. ಕೃಷ್ಣಗಿರಿಯಿಂದ ಸ್ವಲ್ಪ ಡೈವರ್ಷನ್ ಇದೆ. ವೇಟ್ ಅದು, ವೇಟ್ ಮುಂದುಗಡೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಅದು ಬರುತ್ತೆ, ಮುರುಗನ್ ಇಡ್ಲಿ ಶಾಪ್. ಫೇಮಸ್ ಇಡ್ಲಿ. ಬಟ್ ಇಟ್ ಇಸ್ ಗುಡ್. ಅದರಲ್ಲಿ ಪೊಡಿ ಇಡ್ಲಿ ಎಲ್ಲ ನನಗೆ ಇಷ್ಟ ಇಲ್ಲ. ಟೇಸ್ಟ್ ಬರುತ್ತೆ. ನನಗೆ ಆ ಟೈಪ್ ಇಡ್ಲಿ. ಆಫ್ಟರ್ ಹೌ ಮೆನಿ hours of driving? Yeah, but देखना 250 kilometers. 250 stopping in one small place. ಓಕೆ. ಸಾಕಾಯ್ತಾ? ಹೇಗಾಯ್ತು? ಸಾಕಾಯ್ತಪ್ಪ. Almost 3.5 hours ಇಂದ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಾ ಇದ್ದೀವಿ. ಇನ್ನೂ 1 hour ಡ್ರೈವ್ ಇದೆ ಅಲ್ಲ? 1 hour 45 minutes, 1 hour. 1 hour ಅಲ್ಲಿ ವಿಲ್ ರೀಚ್ ಪಾಂಡಿಚೇರಿ, ಆರೋವಿಲ್. ನಾನ್ ಸ್ಟಾಪ್ ಡ್ರೈವ್ ಮಾಡಿದ್ವಿ, ಯಾಕಂದರೆ ಏನು ಸಿಗ್ತಾನೆ ಇರಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿರಲಿಲ್ಲ. ಆ್ಯಂಡ್ ನಾವು ಸ್ವಲ್ಪ ಹಾಗೇ ಟ್ರಾವೆಲ್ ಮಾಡಿದಾಗ ಯೂಶ್ವಲಿ ವಿ ಡೋಂಟ್ ಸ್ಟಾಪ್. ಎಷ್ಟಾಗುತ್ತೆ ಅಷ್ಟು ಬೇಗ ರೀಚ್ ಆಗೋಣ ಅಂತ ಗೋಲ್. ಬಟ್ ಕೆಲವರು ಇರ್ತಾರೆ ತುಂಬ ಸ್ಟಾಪ್ ಮಾಡಿ ಹೋಗ್ತಾರೆ, ಬ್ರೇಕ್ ತಗೊಳ್ತಾರೆ, ತಿಂತಾರೆ. ಬಟ್ ನಾವು ಹಂಗಲ್ಲ. ನಾನು ಹತ್ರ ನನ್ನ ಹಸ್ಬೆಂಡ್. ಬಟ್ ಮಗುಗೆ ನಾನು ತಿನ್ನಿಸ್ದೆ, ಮನೆಯಿಂದ ಮಾಡಿ ತಂದಿದ್ದೆ. ಸೊ ಅದನ್ನ ನಾನು ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಇಡ್ದೆ. ಒಂದು ಸ್ವಲ್ಪ ತಮಿಳ್ನಾಡಲ್ಲಿ ನನಗೆ ಇಡ್ಲಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ಕರ್ನಾಟಕ ಸಾಂಬಾರು ನಂಗೆ ಒಂಚೂರು ಇಷ್ಟ ಇಲ್ಲ. ಸೊ ಇಲ್ಲಿ ಒಂದು ತಮಿಳ್ನಾಡಲ್ಲಿ ಎಷ್ಟಾಗುತ್ತೆ ಅಷ್ಟು ಇಡ್ಲಿ ಮತ್ತು ಸಾಂಬಾರೆಲ್ಲ ತಿನ್ನೋಣ ಅಂತ ಸೊ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಲೆಟ್ಸ್ ಗೋ ಆ್ಯಂಡ್ ಸಿ. ಅದು ಒಂದು ಆನಿಯನ್. This one? Auroville. ಇದೆ Auroville. Yeah, Matri Mandir is this side. Okay. Auroville is that side. We reached Auroville finally. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ವೆದರ್, ಮಳೆ ಇಲ್ಲ ಅಲ್ಲ? ಹೌದು. ಇನ್ಸ್ಟ್ ಹೌಸ್. ಮತ್ತೆ ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಪ್ಲಾನ್ ಫಾರ್ 3 nights to above. ಇಲ್ಲ ಮಿನಿಮಮ್. ಮತ್ತೆ ಎಷ್ಟು ದಿನ ಬೇಕಾದ್ರೆ ಕುತ್ಕೊಳ್ಬೋದು. ಹೌದು. 1 month ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಫಾರಿನರ್ಸ್ ಎಲ್ಲ. 1 month, 2 months, 15 days.
ನಾವು Near 6 ಬಂದುಬಿಟ್ಟು months. 6 months. ನಾವು ಬಂದಿದ್ದು ಯೂಶ್ವಲಿ ವಿ ಕಮ್ ಫಾರ್ 3 days 4 days ಅಷ್ಟೇ. ರಜಾನೂ ಬೇಕಲ್ಲ. ಹೌದು. ಕಾರ್ಪೊರೇಟಲ್ಲಿ ಕೆಲಸ ಮಾಡಿದಾಗ ಅಷ್ಟೇ. ಚೆನ್ನಾಗಿರೋ ಸನ್ಲೈಟ್ ಬರ್ತಾ ಇದೆ. ಹಾಂ, ಐ ರಿಮೆಂಬರ್ ದಿಸ್ ಪ್ಲೇಸ್. ಇಲ್ಲ. ಇಲ್ಲೇ ರೈಟ್ ಹೋಗೋಕ್ಕೆಲ್ಲ ಇಲ್ಲ, ಅಲ್ವಾ? ಇಲ್ಲ. ಸಿ ವಿ ಕ್ಯಾನ್ ಗೋ ಫ್ರಮ್ ದಿಸ್ ವೇ ಆಲ್ಸೋ. ಹೌದು, but ಈಗ ಬಂದ್ ಹಾಂ ಆಗಿದೆ. ಹಾಂ. ವಾವ್, ಹೌದು. ಇಲ್ಲೊಂದು ಟೆಂಪಲ್ ಬೇರೆ ಇದೆ. Your local village god and these things ಇಲ್ಲಿ are there. ಮತ್ತೆ ನಾವಿಲ್ಲಿ ಬಂದಿದ್ದು ಫಸ್ಟು ಒಂದು ಇಲ್ಲಿ ಕುಕಿಂಗ್ ಬೇಕಿತ್ತಲ್ಲ ಎಲ್ಲ ಹೌದು, ಸಾಮಾನು. ಒಂದು ಅಲ್ಲಿ ಇದೆ ಅಲ್ಲ ಅದ್ರ ಆರವೆಲ್. ಗೊತ್ತಿರ್ಲಿಲ್ಲ ನಮ್ಗೆ ಮುಂಚೆ. ಶೀತ ಆಗಿದೆ. But it's okay. We reached in 5 hours from Bangalore. Almost 300. ಬ್ಯಾಂಗ್ಳೂರಿಂದ 5 hours ಆಗತ್ತೆ ರೀಚ್ ಆಗಕ್ಕೆ. ಇಲ್ಲೊಂದು ಮಲ್ಲಿಗೆ ಆಗ್ತಾ ಇದ್ದಾಳೆ. ಸೋ ಕ್ಯೂಟ್, ಶಿ ಸೋ ಪ್ರಿಟಿ. ರೀಚ್ ಆದ್ವಿ ನಮ್ಮ ಪ್ರಾಪರ್ಟಿ. ಸೊ ಇಟ್ ಇಸ್ ಸೋ ಪೀಸ್ಫುಲ್ ಆಯ್ತಾ. ಇಲ್ಲಿ ಮರಗಳಂದರೆ ಕಡಿಲೇ ಇಲ್ಲ, ಅಷ್ಟೊಂದು ಮರ. ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ಇಷ್ಟೊಂದು ಮರಗಳು ಇತ್ತು. ಬಟ್ ಸೊ ಇದು ಎಂಟ್ರಿ ಗೇಟ್. ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಗೆಸ್ಟ್ ಹೌಸ್. ಆ್ಯಂಡ್ ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ನಿಮಗೆ ಸೈಕಲ್ ಎಲ್ಲ ಬೇಕಂದರೆ ರೆಂಟಕ್ಕೆ ಸಿಗುತ್ತೆ ಇಲ್ಲಿ. ಆ್ಯಂಡ್ ದಿಸ್ ಇಸ್ ದ ಗೆಸ್ಟ್ ಹೌಸ್. ಸಿ ಇಟ್ ಇಸ್ ಓಲ್ಡ್ ಆ್ಯಂಡ್ ರಸ್ಟಿಕ್ ಅಲ್ಲ, ಓಲ್ಡ್ ಆಗಿದೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಅಲ್ಲಿ ಎಂಟ್ರೆನ್ಸ್ ಇದೆ. ಸೊ ಇಲ್ಲೆಲ್ಲ ವಾಕ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಅಲ್ಲಿ ಶೋಲ್ಡು ಎಷ್ಟೊಂದು ಮರಗಳಿದೆ ನೋಡಿ. ದಿಸ್ ಇಸ್ ಎಂಟ್ರೆನ್ಸ್. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಎಷ್ಟೊಂದು ಮರಗಳು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೆಲ್ಲ ನಡಿಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಪೀಸ್ಫುಲ್. ವಿಲ್ ಚೆಕ್ ಇನ್ ಆ್ಯಂಡ್ ದೆನ್ I'll show you the rooms. ಚೆಕ್ ಇನ್ ಇನ್ನು ಮಾಡಬೇಕು. ಓಕೆ, ನೋಡಿ ಇದು ಗೆಸ್ಟ್ ಹೌಸ್ ಆಯಿತಾ. ಇಲ್ಲಿ ಯಾರೂ ಇಲ್ಲ ಅಂತ ಇವತ್ತೇ ಯಾರೋ ಚೆಕ್ಔಟ್ ಮಾಡಿ ಹೋಗಿದ್ದಾರಂತೆ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್. ಚಪ್ಪಲಿಗಳೆಲ್ಲ ಹೊರಗಡೆನೇ ಇಟ್ಟುಬಿಟ್ಟು ಹೋಗ್ಬೇಕು ನಾವು. ಸೊ ದಿಸ್ ಇಸ್ ದ ಆ್ಯಂಡ್ ಡೋರೆಲ್ಲ ಹಾಕ್ತಾನೆ ಇರಬೇಕು. ತುಂಬಾ ಕಾಕ್ರೋಚಸ್ ಎಲ್ಲ ತುಂಬ ಜಾಸ್ತಿ ಇದೆ. ಸೊ ದಿಸ್ ಇಸ್ ದ ಡೈನಿಂಗ್ ಸ್ಪೇಸ್ ಆ್ಯಂಡ್ ದಿಸ್ ಇಸ್ ದ ಕಿಚನ್ ಏರಿಯಾ. ಸೊ ಕಿಚನ್ನಲ್ಲಿ ಎಲ್ಲ ಐಟಮ್ಸ್ಗಳು ಇದೆ, ಏನೆಲ್ಲ ಬೇಕು ನಾವು ಕುಕ್ ಮಾಡೋಕ್ಕೆ ಅದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದು ಬ್ಯಾಕ್ ಯಾರ್ಡ್ ಥರ. ಸೊ ಬ್ಯಾಕ್ ಯಾರ್ಡಲ್ಲಿ ಈ ಥರ ಕುತ್ಕೊಳ್ಳೋಕ್ಕೆ ಜಾಗ ಇದೆ. ಅಲ್ಲಿವರೆಗೂ ಸುತ್ಕೊಂಡು ಬರ್ಬೋದು. ತುಂಬಾ ಸ್ಪೇಸ್ ಇದೆ. ಆ್ಯಂಡ್ ದಿಸ್ ಇಸ್ ದ ಡೈನಿಂಗ್ ಏರಿಯಾ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಇದೆಲ್ಲ ಹಾಕ್ಕೊಂಡಿದ್ದಾರೆ, ಮೆನು ಅಥವಾ ಏನು ಇದಕ್ಕೆ ಹೋಗಬೇಕು. ಸೊ ದಿಸ್ ಇಸ್ ಆರ್ ರೂಮ್. ಸೊ ದಿಸ್ ಇಸ್ ದ ಬೆಡ್ರೂಮ್. ಇದು ಬೆಡ್ ಆ್ಯಂಡ್ ಒಂದು ಟೇಬಲ್ ಇಲ್ಲಿದೆ, ವರ್ಕಿಂಗ್ ಟೇಬಲ್. ಆ್ಯಂಡ್ ಒಂದು ಅಲ್ಮೀರಾ ಇಲ್ಲಿದೆ. ಆ್ಯಂಡ್ ಬಿಗ್ ವಿಂಡೋಸ್ ಎಲ್ಲ ಕಡೆ ನೋಡಿ, ಎಷ್ಟು ದೊಡ್ಡ ವಿಂಡೋಸ್ ಇದೆ. ಎಲ್ಲ ಕಡೆ ದೊಡ್ಡ ದೊಡ್ಡ ವಿಂಡೋ ಆ್ಯಂಡ್ ಸಮ್ ನೈಸ್ ಗಾರ್ಡನ್ ವ್ಯೂ. ಇಲ್ಲೊಂದು ಅಲ್ಮೀರಾ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸೀಟಿಂಗ್ ಏರಿಯಾ, ಕಾಫಿ ಟೀ ಏನಾದರೂ ಕುತ್ಕೊಂಡಿರ್ಬೋದು. ಆ್ಯಂಡ್ ಅಲ್ಲೂ ದೊಡ್ಡ ದೊಡ್ಡ ವಿಂಡೋಸ್ ಹಾಕ್ಕೊಂಡಿಟ್ಟಿದ್ದಾರೆ. ಆ್ಯಂಡ್ ಅ ಮಿರರ್. ಎಸ್, ಲೈಟ್ಸ್ ಎಲ್ಲ ತುಂಬಾ ಡಿಮ್ ಇದೆ, ವಿಚ್ ವಿ ಲೈಕ್. ಯಾರಿಗೆಲ್ಲ ಈ ಥರ ಡಿಮ್ ಲೈಟ್ಸ್ ಇಷ್ಟ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್, ಕಮೋಡ್, ಬೇಸಿಕ್ ಆ್ಯಂಡ್ ಶವರ್ ಏರಿಯಾ. ಜಸ್ಟ್ ದ ಬೇಸಿಕ್ ಸ್ಟಫ್. ಆ್ಯಂಡ್ ಎಂಟೈರ್ ವಿಲ್ಲಾದಲ್ಲಿ ನಾವೇ ಇರುತ್ತೆ, ಯಾರೂ ಇಲ್ಲ ಈಗ. ಸೊ ವಿ ಆರ್ ಜಸ್ಟ್ ಶಿಫ್ಟಿಂಗ್ ಆರ್ ಲಗೇಜ್ ಶಿಫ್ಟ್ ಆದಮೇಲೆ ಲೆಟ್ಸಿ ಎಲ್ಲಾದರೂ ಹೋಗಿ ತಿನ್ನೋಕ್ಕೆಲ್ಲ ವಿ ಹ್ಯಾವ್ ಟು ಕುಕ್ ಅಥವಾ ವಿ ಹ್ಯಾವ್ ಟು ಆರ್ಡರ್ ಆರ್ ಗೋ ಔಟ್ ಆ್ಯಂಡ್ ಈಟ್. ಇಲ್ಲಿ ಊಟಕ್ಕೆ ಯಾರಿಲ್ಲ, ಬಟ್ ಬ್ರೇಕ್ಫಾಸ್ಟ್ ಇಲ್ಲಿ ಮೇಡಿ ಯಾರಿದ್ದಾರೆ, ಶಿ ವಿಲ್ ಕಮ್ ಆ್ಯಂಡ್ ಕುಕ್ ನಮ್ಗೆ ಮಾಡಿಕೊಡ್ತಾಳೆ. ಸೊ ಅವ್ರು ಕುಕ್ ಮಾಡಿಕೊಡ್ತಾರೆ, ನಾವು ಅದನ್ನ ತಿನ್ನಬೇಕು ಬೆಳಿಗ್ಗೆ. ಸೊ ಈಗ ನೋಡೋಣ ಏನು ಮಾಡ್ತೀವಿ ಅಂತ. ಸೊ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇವ್ರು ಬಂದರು. ಲಗೇಜ್ ಅದು
ಮೆಲ್ಲ ಮಾಸ್ಕಿಟೋ ಉಂಟು ಬಲೆ. ಸೊ ನಮ್ಮ ಲಗೇಜ್ನೆಲ್ಲ ತಗೊಂಡು ಹೋಗ್ಬೇಕು ಒಳಗಡೆ. ಒಳಗಡೆ ತಗೊಂಡೋಗಿ. ವೆರಿ ಗುಡ್ ಕೊನ್ನೆ. ಥ್ಯಾಂಕ್ ಯು. ಸೊ ನಾವು ಗ್ರಾಸರಿ ಶಾಪಿಂಗ್ ಬಂದ್ವಿ. ಟೈಮ್ ಎಷ್ಟೀಗ? 6 o'clock. ಇಲ್ಲಿ 6 o'clockಗೆ ಶಾಪ್ಸ್ ಎಲ್ಲ ಬಂದ್ ಆಗುತ್ತೆ. ನಾವು ಒಳಗಡೆ ನಾವು ಕ್ಲೋಸ್. ಸೊ ದಿಸ್ ಸೊ ಇಷ್ಟೆಲ್ಲ ಗ್ರಾಸರಿ ತೊಗೊಂಡ್ವಿ ಈ ಶಾಪಿಂದ ಸ್ವಲ್ಪ ಅಡುಗೆ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಸ್ ಏನು ಕೊಡಲ್ಲ ಅಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಮತ್ತೆ ಅಲ್ಲಿ ವಾಪಸ್ ಕೊಡಬೇಕಷ್ಟೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಲೈಫ್ ಇಸ್ ವೆರಿ ಸ್ಲೋ. ಹಾಂ, ಲೈಫ್ ಇಸ್ ವೆರಿ ಸ್ಲೋ. ಅಂದರೆ ಊರಲ್ಲಿ ಹಳ್ಳಿಯಲ್ಲಿ ಸಹ ಹಳ್ಳಿ ತರ ಇಲ್ಲ. ಒಂದು ಮಾಲ್ಗುಡಿ ಡೇಸ್ ನೋಡಿದ್ರಲ್ಲ, ಶಂಕರ್ನಾಗಲ್ಲ. ಎಸ್. ಸೊ ಆ ಥರ ಒಂದು ಸ್ಲೋ ಲೈಫ್. ಅಂದರೆ ಬೇಗ ಊಟ ಮಾಡೋದು, ಬೇಗ ತಿಂದು ಮಲ್ಗೋದು, ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದು ನೋಡಿ. ಇದೆಲ್ಲ ಈಗ ಬಂದಾಗಿದೆ. ಇಲ್ಲಿ ಸೌಂಡ್ ಗಾರ್ಡನ್ ಅಂತ ಇದೆ. ಪ್ಲಸ್ ಅದು ಓಪನ್ ಇದ್ದರೆ ಹೋಗೋಣ. ಅವಳು ಕೂತ್ಕೊಂಡಿದ್ದಾಳೆ ಅದ್ರ ಮೇಲೆ. ಸೊ ನೋಡಿ, ಇವಳಲ್ಲಿ ಬನಾನಾ ಅಂತ ಬನಾನಾ ತಿಂದಳು. ಸೊ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಏನಿದೆ ಅದನ್ನ ಮಾಡಿ ದೀಪಾವಳಿಗೆ ಸ್ವಲ್ಪ ದಿಯಾ ಅಲ್ಲ ಇದೆ ಅಂತ ಕ್ಯಾಂಡಲ್. ಶಿ ಈಸ್ ಸೋ ಹ್ಯಾಪಿ. ಸ್ವಲ್ಪ ರೈಸ್, ಇದೊಂದು ಕೇಕ್ ನೋಡಿ. ಇದೆಲ್ಲ ದೀಸ್ ಆರ್ ಆಲ್ ಹ್ಯಾಂಡ್ ಮೇಡ್ ಆರವಲ್ ಬೇಕರಿಯಿಂದ ಫ್ರೆಶ್ ಆಗಿ ಮಾಡೋದು. ಆ್ಯಂಡ್ ಎಲ್ಲ ಐ ಥಿಂಕ್ ಎಲ್ಲ ಐಟಮ್ ಅಂದರೆ ಕೆಲವೊಂದು ಐಟಮ್ ತುಂಬಾ ಆರ್ಗ್ಯಾನಿಕ್ ಇದೆ ಇದರಲ್ಲಿ. ಸೊ ಅಲ್ಲ, ನಮ್ಮ ಸಿಟಿಯಲ್ಲೆಲ್ಲ ಪ್ಯಾಕೆಟ್ ಫುಡ್. ನಮ್ಮ ಅವಸ್ಥೆ ಏನು ಅವಸ್ಥೆ ನಮ್ಮದು. ಹೋಗೋ, ಏನು ಹೇಳಿ. ನಾವಿಲ್ಲಿ ಬಂದ್ವಿ ಚೆನ್ನಾಗಿರೋ ಜಾಗ ಅಂತ. ಫೈರ್ವುಡ್ ಪಿಜ್ಜಾ ಅಂತೆ. ಸೊ ತಿನ್ನೋಣ ಅಂತ ಬಂದರೆ ಜಾಗ ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಮಳೆ ಬಂದಿರೋದ್ರಿಂದ ಈ ಫ್ಲೈಸ್ ಎಲ್ಲ ಇದೆಯಲ್ಲ, ತುಂಬ ಅಂದರೆ ತುಂಬಾ ಜಾಸ್ತಿ ಫ್ಲೈಸ್ಗಳಿದೆ. ಸೊ ಏನು ಮಾಡೋದು ಅಂತ ಅಲ್ಲಿ ಕುತ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ಪಾರ್ಸಲ್ ತೊಗೊಂಡ್ವಿ. ರೂಮಿಗೆ ಹೋಗ್ತಿನ್ನೋಣ ಅಂತ ಪಾರ್ಸಲ್ ನೋಡಿದ್ರೆ ಒಂದು 15 ನಿಮಿಷ ಜಾಸ್ತಿನೇ ಆಯಿತು. ಅದು ಅವನಲ್ಲ, ಈ ಥರ ಬ್ರಿಕ್ ಅವನ್ ಬರುತ್ತಲ್ಲ ಆ ಥರ, ಅದರಲ್ಲಿ ಮಾಡ್ತಾಯಿರೋದು. ಸೊ ಟೈಮ್ ಹಿಡಿಯುತ್ತೆ. ಸೊ ವೇಟ್ ಜಸ್ಟ್ ವೆಯ್ಟ್. ದಿನ ತುಂಬಾ ಹೆಕ್ಟಿಕ್ ಆಗೋಯ್ತು. ಸೊ ವೆಯ್ಟ್ ಮಾಡಿ ಅಲ್ಲಿ ಕೂತ್ಕೊಳ್ಳೋಕ್ಕೂ ಫ್ಲೈಸ್ಗಳ ಕಾಟ. ಸೊ ಅದ್ರಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಟ್ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಶೋ ಯು ತುಂಬ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಗಾರ್ಡನ್ ನೋಡ್ಬೋದು. ಇವಳಂತೂ ಒಂದು ಕಡೆಯಲ್ಲಿ ನಿಲ್ತಾ ಇಲ್ಲ ನೋಡಿ. ಈ ಥರ ಸೀಟಿಂಗ್ ಥರ ಮಾಡಿದ್ದಾರೆ ಅಲ್ಲಲ್ಲಿ ಕ್ಯೂಟಾಗಿರೋ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕ್ಕೊಂಡು. ಆ್ಯಂಡ್ ದ್ಯಾಟ್ ಈಸ್ ದ ಅವನ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ದಿ ಬ್ರಿಕ್ ಅವನ್. ಅದ್ರಲ್ಲಿ ಪಿಜ್ಜಾ ಮಾಡ್ತಾಯಿದ್ದಾರೆ. ಐ ಥಿಂಕ್ ಇಟ್ಸ್ ಡನ್. ಸೊ ಅಲ್ಲೊಂದು ಕೋಝಿ ಪ್ಲೇಸ್ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ಸೈಡ್ ಆಲ್ಸೋ ದೇರ್ ವಾಸ್ ಅ ಪ್ಲೇಸ್. अंदर भी था. ಇವಳಂತೂ ಫುಲ್ ಖುಷಿಯಲ್ಲಿದ್ದಾಳೆ. ವಾಪಸ್ ಬಂದ್ವಿ. ಪಿಜ್ಜಾ ಎಲ್ಲ ತೊಗೊಂಡು ಬಂದ್ವಿ. ಮತ್ತು ಇಲ್ಲಿ ಬಂದುಬಿಟ್ಟು ಅಡುಗೆ ಬೇರೆ ಮಾಡಿದೆ. ಅದಕ್ಕೆಲ್ಲ ಮಾಡಾದ್ಮೇಲೆ ಈಗ ಸ್ನಾನ ಎಲ್ಲ ಆಯಿತು. ಜಸ್ಟ್ ಚೇಂಜ್ ಮಾಡಿ ತುಂಬಾ ಟಯರ್ಡ್ ಆಗಿದ್ದೀನಿ. ಸೊ ಐ ಆಮ್ ಗೋನಾ ಸ್ಲೀಪ್ ನೌ. ಆ್ಯಂಡ್ ನಾಳೆ ನೋಡೋಣ ಆರ್ಡರ್ನಲ್ಲಿ ಏನೆಲ್ಲ ಮಾಡ್ತೀನಿ ಅಂತ. ಐ ಶೋ ಯು. ಓಕೆ ಗೈಸ್, ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಗುಡ್ ನೈಟ್.